ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಸೇತು ಮಹಾತ್ಮ್ಯದಲ್ಲಿ ಸೀತಾ ಸರೋವರ ಪ್ರಶಂಸೆ ಇಂದ್ರ ಬ್ರಹ್ಮಹತ್ಯಾ ವಿಮೋಕ್ಷಣವೆಂಬ 11ನೆಯ ಅಧ್ಯಾಯಕ್ಕೆ ಸ್ವಾಗತ. ಸೂತನು ಹೇಳುತ್ತಾನೆ, ಇಂತು ಸಮಸ್ತ ಪಾಪಗಳನ್ನು ತೊಲಗಿಸುವ ಪಾಪನಾಶಿನಿಯಲ್ಲಿ ಸ್ನಾನ ಮಾಡಿದ ಬಳಿಕ ಮನುಜನು ನಿಯಮಪೂರ್ವಕವಾಗಿ ಸ್ನಾನ ಮಾಡಲು ಸೀತಾ ಸರೋವರಕ್ಕೆ ಹೋಗಬೇಕು. ಬ್ರಹ್ಮಾಂಡದಲ್ಲಿ ಗಂಗಾದಿ ಯಾವ ಯಾವ ತೀರ್ಥಗಳಿರುವವೋ ಅವೆಲ್ಲವೂ ತಮ್ಮ ತಮ್ಮ ಪಾಪಗಳನ್ನು ಕಳೆದುಕೊಳ್ಳಲು ಮಹಾಪಾತಕ ನಾಶಿನಿಯಾದ ಸೀತಾ ಸರೋವರಕ್ಕೆ ಬಂದು ವಾಸ ಮಾಡುತ್ತವೆ. ಮಹಾಮಹಿಮೆಯುಳ್ಳ ಕಾಶ್ಯಾದಿ ಮಹಾಕ್ಷೇತ್ರಗಳು ಕೂಡ ತಮ್ಮ ತಮ್ಮ ಪಾಪಗಳನ್ನು ನೀಗಲು ಹಗಲಿರುಳು ಈ ಮಹಾಕ್ಷೇತ್ರವನ್ನು ಸೇವಿಸಿಕೊಂಡಿರುತ್ತವೆ. ಎಲೈ ವಿಪ್ರರೇ, ಆ ಸೀತಾ ಸರೋವರದಲ್ಲಿಯ ಸಂಗೀತ ಗುಣದಿಂದ ಆಕರ್ಷಿತನಾಗಿ ಬ್ರಹ್ಮ ಹತ್ಯಾದಿ ಪಂಚಮಹಾಪಾತಕಗಳನ್ನು ಕಳೆಯುವ ಮಹಾಮಹಿಮನಾದ ಪಂಚಮುಖ ಪರಮೇಶ್ವರನು ಅಲ್ಲಿಯೇ ನೆಲೆಸಿರುತ್ತಾನೆ. ಪೂರ್ವದಲ್ಲಿ ಸ್ವರ್ಗಾಧಿಪನಾದ ಪುರಂದರನು ಬ್ರಹ್ಮ ಹತ್ಯೆಯ ನಿವಾರಣೆಗಾಗಿ ಈ ಸರೋವರಕ್ಕೆ ಬಂದು ಶ್ರದ್ಧೆಯಿಂದ ಸ್ನಾನ ಮಾಡಿ ಅದರಿಂದ ವಿಮುಕ್ತನಾದನು. ಋಷಿಗಳು ಕೇಳುತ್ತಾರೆ, ಎಲೈ ಮುನಿಯೇ, ಪುರಂದರನಿಗೆ ಬ್ರಹ್ಮಹತ್ಯೆಯು ಏಕೆ ಬಂದಿತು? ಅದು ಸೀತಾ ಸರೋವರದ ಸ್ನಾನದಿಂದ ಹೇಗೆ ತೊಲಗಿತು? ಸೂತನು ಹೇಳುತ್ತಾನೆ, ಅಯ್ಯ ಬ್ರಾಹ್ಮಣರೇ, ಹಿಂದೆ ಕಪಾಲಾಭರಣನೆಂಬೊಬ್ಬ ರಾಕ್ಷಸನಿದ್ದನು. ಬ್ರಹ್ಮನ ವರದಿಂದ ಅವನು ಸಮಸ್ತ ದೇವತೆಗಳಿಗೂ ಅವಧ್ಯನಾಗಿದ್ದನು. ಅವನಿಗೆ ಶವಭಕ್ಷನೆಂಬ ಮಂತ್ರಿಯಿದ್ದನು. ಚತುರಂಗ ಬಲ ಸಮೇತವಾದ 100 ಅಕ್ಷೌಹಿಣಿಗಳ ಸೈನ್ಯವು ಆತನ ಬಳಿಗೆದ್ದಿತು. ವೈಜಯಂತವೆಂಬ ಪಟ್ಟಣವೇ ಆತನ ರಾಜಧಾನಿ. ಕಪಾಲಭರಣನು ಒಮ್ಮೆ ತನ್ನ ರಾಜಧಾನಿಯಲ್ಲಿ ಮಂತ್ರಿಯಾದ ಶವಭಕ್ಷನನ್ನು ಕರೆದು, ಮಹಾಪರಾಕ್ರಮಿಯು ಮಂತ್ರಶಾಸ್ತ್ರ ಪ್ರವೀಣನೂ ಆದ ಎಲೈ ಶವಭಕ್ಷಣೆ, ನಾವು ದೇವಪುರಿಗೆ ಹೋಗಿ ದೇವತೆಗಳನ್ನು ಗೆದ್ದು ರಮ್ಯವಾದ ಇಂದ್ರನ ಅರಮನೆಯಲ್ಲಿ ಈ ನಮ್ಮ ಸೈನ್ಯದೊಂದಿಗೆ ವಾಸ ಮಾಡೋಣ. ನಂದನೋದ್ಯಾನದಲ್ಲಿ ರಂಭಾದಿ ಅಪ್ಸರೆಯರೊಂದಿಗೆ ಕ್ರೀಡಿಸೋಣ ಎಂದು ಹೇಳಿದನು. ತನ್ನ ಒಡೆಯನಾದ ಕಪಾಲಾಭರಣನು ಹೇಳಿದ ಮಾತನ್ನು ಕೇಳಿ ಅವನ ಮಂತ್ರಿಯಾದ ಶವಭಕ್ಷನು ಅಂತೆಯೇ ಆಗಲೆಂದು ಒಪ್ಪಿಗೆಯನ್ನಿತ್ತನು. ಬಳಿಕ ಕಪಾಲಾಭರಣನು ಬಲಶಾಲಿಯಾದ ದುರ್ಮೇಧಸನೆಂಬ ತನ್ನ ಮಗನನ್ನು ಪಟ್ಟಣದಲ್ಲಿ ಇರಿಸಿ ಸೈನ್ಯದೊಂದಿಗೆ ಹೊರಟು ದೇವತೆಗಳೊಡನೆ ಯುದ್ಧ ಮಾಡಲು ಉತ್ಸಾಹದಿಂದ ಅಮರಾವತಿಗೆ ತೆರಳಿದನು. ಆಗಲವನು ಚತುರಂಗ ಬಲದ ಘಟ್ಟನೆಯಿಂದೆದ್ದ ಧೂಳಿನಿಂದ ಸಪ್ತ ಸಮುದ್ರಗಳನ್ನು ಎಂಗಿಸುತ್ತಲೂ ಪರ್ವತಗಳನ್ನು ಪುಡಿಗಟ್ಟುತ್ತಲೂ ರಣವಾದ್ಯಗಳಿಂದ ಭೂಮಿ ಆಕಾಶಗಳನ್ನು ತುಂಬಿಸುತ್ತಲೂ ಕುದುರೆಗಳ ಹೇಷಾರವದಿಂದಲೂ ಆನೆಗಳ ಘೀಂಕಾರದಿಂದಲೂ ರಥಗಳ ನೇಮಿ ಸ್ವನಗಳಿಂದಲೂ ಕಾಲಾಳುಗಳ ಸಿಂಹನಾದಗಳಿಂದಲೂ ದಿಗ್ಗಜಗಳ ಕಿವಿಗಳನ್ನು ಕಿವಿಡುಗೊಳಿಸುತ್ತಲೂ ಅಮರರೊಡನೆ ಯುದ್ಧ ಮಾಡಲು ಅಮರಾವತಿಗೆ ಬಂದನು. ಎಲೈ ಬ್ರಾಹ್ಮಣರೇ, ಬಳಿಕ ಇಂದ್ರಾದಿ ದೇವತೆಗಳೆಲ್ಲರೂ ಆ ಅಸುರ ಸೈನ್ಯದ ಕಲಕಲ ಧ್ವನಿಯನ್ನು ಕೇಳಿ ಯುದ್ಧ ಮಾಡ ಬಯಸಿ ಪಟ್ಟಣದಿಂದ ಹೊರಕ್ಕೆ ಬಂದರು. ಆಗ ದೇವತೆಗಳಿಗೂ ರಾಕ್ಷಸರಿಗೂ ಹಿಂದೆಂದೂ ಕಂಡು ಕೇಳದಂತಹ ಭಯಂಕರವಾದ ಯುದ್ಧವು ನಡೆಯಿತು. ಪರಸ್ಪರವಾಗಿ ಜಯವನ್ನು ಬಯಸುವ ಇಂದ್ರಾದಿ ದೇವತೆಗಳು ರಾಕ್ಷಸರು ಎರಡೂ ಕಡೆಗಳಲ್ಲಿಯೂ ಅನೇಕರನ್ನು ಕೊಂದರು. ಉಭಯ ಪಕ್ಷದವರಿಗೂ ಪರಸ್ಪರವಾಗಿ ದ್ವಂದ್ವ ಯುದ್ಧವು ನಡೆಯಿತು. ಕಪಾಲಾಭರಣನೊಂದಿಗೆ ಇಂದ್ರನು, ಶವಭಕ್ಷನೊಂದಿಗೆ ಯಮನು, ಕೌಶಿಕನೊಂದಿಗೆ ವರುಣನು, ರುಧಿರಾಕ್ಷನೊಂದಿಗೆ ಕುಬೇರನು ಯುದ್ಧ ಮಾಡಿದರು. ಮಾಂಸಪ್ರಿಯ, ಮದ್ಯಸೇವಿ, ವಕ್ರದೃಷ್ಟಿ, ಭಯಾವಹ ಎಂಬ ಕಪಾಲಾಭರಣನ 4 ತಮ್ಮಂದಿರೊಡನೆ ಅಶ್ವಿನಿ ದೇವತೆಗಳು, ಅಗ್ನಿ ವಾಯುಗಳು ಹೋರಾಡಿದರು. ಬಳಿಕ ಮಹಾಪರಾಕ್ರಮಿಯಾದ ಯಮನು ತನ್ನ ಕಾಲದಂಡದಿಂದ ಶವಭಕ್ಷನನ್ನು ಕೊಂದು ತನ್ನ ಬಳಿಗೇನೆ ಕರೆದುಕೊಂಡುದಲ್ಲದೆ ಅವನ 30 ಅಕ್ಷೌಹಿಣಿ ಸೈನ್ಯವನ್ನು ನಾಶಗೊಳಿಸಿದನು. ವರುಣನು ಪ್ರಾಸಾಯುಧದಿಂದ ಕೌಶಿಕನ ಶಿರವನ್ನು ಸೀಳಿದನು. ಕುಬೇರನು ರುಧಿರಾಕ್ಷನ ಶಿರವನ್ನು ತನ್ನ ಕುಂತಕ್ಕೆ ಬಲಿಗೊಟ್ಟನು. ಅಶ್ವಿನಿ ದೇವತೆಗಳಿಂದಲೂ ಅಗ್ನಿವಾಯುಗಳಿಂದಲೂ ಕಪಾಲಾಭರಣನ 4 ತಮ್ಮಂದಿರು ಯಮಪುರಿಗೆ ಕಳುಹಿಸಲ್ಪಟ್ಟರು. ಬಳಿಕ ಇಂದ್ರನು ಕಪಾಲಾಭರಣನ 100 ಅಕ್ಷೌಹಿಣಿ ಸೈನ್ಯವನ್ನು ಅರ್ಧ ಜಾವದಲ್ಲಿಯೇ ಮೃತ್ಯುವಿಗೆ ತುತ್ತು ಮಾಡಿದನು. ಅನಂತರ ಕಪಾಲಾಭರಣನು ತನ್ನ ಸೈನ್ಯವು ಹತವಾದುದನ್ನು ಕಂಡು ಬಿಲ್ಲನ್ನು, ಹರಿತವಾದ ಬಾಣಗಳನ್ನು ಹಿಡಿದು, ಎಲವೋ ಇಂದ್ರನೇ, ನಿಲ್ಲು ನಿಲ್ಲು ಎಂದು ಹೇಳುತ್ತಾ ಆತನ ಮೇಲೆ ಯುದ್ಧ ಮಾಡಲು ಅತಿ ವೇಗವಾಗಿ ಓಡಿ ಅವನ ತಲೆಗೆ ಗುರಿಯಿಟ್ಟು 5 ಬಾಣಗಳನ್ನು ಪ್ರಯೋಗಿಸಿದನು. ಇಂದ್ರನು ಅವುಗಳನ್ನು ಮಧ್ಯದಲ್ಲಿಯೇ ಕತ್ತರಿಸಿದನು. ಬಳಿಕ ಕಪಾಲಾಭರಣನು ಶೂಲವನ್ನೆಸೆಯಲು ಇಂದ್ರನು ಅದನ್ನು ಶಕ್ತಿಯಾಯುಧದಿಂದ ಮುರಿದನು. ತರುವಾಯ ಕಪಾಲಾಭರಣನು 100 ಮಾರುಗಳು ಉದ್ದವು 5,000 ಮಣಗಳ ಭಾರವೂ ಉಳ್ಳ ಕಬ್ಬಿಣದ ಗದೆಯಿಂದ ಇಂದ್ರನ ಎದೆಗೆ ಹೊಡೆದನು.
ಅದರಿಂದ ಇಂದ್ರನು ರಥದ ಮೇಲೆಯೇ ಮೂರ್ಛಿತನಾಗಲು ಬೃಹಸ್ಪತಿಯು ಮೃತ ಸಂಜೀವಿನಿ ಮಂತ್ರವನ್ನು ಜಪಿಸಿ ಆ ಪುಲೋಮಜಾಪತಿಯನ್ನು ಆಶ್ಚರ್ಯಕರವಾದ ರೀತಿಯಲ್ಲಿ ಬದುಕಿಸಿದನು. ಆಗ ಮಹೇಂದ್ರನು ಐರಾವತವನ್ನೇರಿ ವಜ್ರಾಯುಧದಿಂದ ಆ ಕಪಾಲಾಭರಣನನ್ನು ಕೊಲ್ಲಲು ಮುನ್ನುಗ್ಗಿ ಬಂದನು. ಬಳಿಕ ಪಾಕಶಾಸ್ತ್ರನಾದ ಆ ಮಹೇಂದ್ರನು ಕುಪಿತನಾಗಿ ವಜ್ರಾಯುಧದಿಂದ ಒಂದೇ ಏಟಿಗೆ ಕಪಾಲಾಭರಣನನ್ನು ರಥ, ತುರಗ, ಧ್ವಜ, ಧನುಸ್ಸು, ಬಾಣ, ಬತ್ತಳಿಕೆಗಳು, ಕವಚಗಳೊಂದಿಗೆ ನುಚ್ಚು ನುರಿಯಾಗಿ ಕತ್ತರಿಸಿದನು. ಪರಾಕ್ರಮಿಯಾದ ಕಪಾಲಾಭರಣನು ಮಡಿಯಲು ಅವನಿಂದ ದುಃಖಪಡುತ್ತಿದ್ದ ಲೋಕಕ್ಕೆಲ್ಲ ಬಹಳ ಸಂತೋಷ ಉಂಟಾಯಿತು. ಆ ಬಳಿಕಲಾದರೂ ಆತನ ವಧೆಯಿಂದ ಉಂಟಾದ ಭಯಂಕರವಾದ ಬ್ರಹ್ಮಹತ್ಯೆಯು ದಶ ದಿಕ್ಕುಗಳು ಪ್ರತಿಧ್ವನಿ ಮಾಡುವಂತೆ ಗರ್ಜಿಸುತ್ತಾ ಇಂದ್ರನನ್ನು ಅಟ್ಟಿ ಬಂದಿತು. ಋಷಿಗಳು ಹೇಳುತ್ತಾರೆ, ಎಲೈ ಸೂತ ಮಹರ್ಷಿಯೇ, ಕಪಾಲಾಭರಣನು ರಾಕ್ಷಸನು, ಬ್ರಾಹ್ಮಣನಲ್ಲ. ಅವನ ವಧೆಯಿಂದ ಬ್ರಹ್ಮಹತ್ಯೆಯು ಇಂದ್ರನನ್ನು ಹಿಂಬಾಲಿಸಿದ ಬಗೆ ಹೇಗೆ? ಸೂತನು ಹೇಳುತ್ತಾನೆ, ಎಲೈ ಮುನಿಶ್ರೇಷ್ಠರೇ, ಅತ್ಯಾಶ್ಚರ್ಯಕರವೂ ಬಹುರಹಸ್ಯವೂ ಆದ ಈ ವೃತ್ತಾಂತವನ್ನು ಹೇಳುವೆನು. ಮನಸ್ಸಮಾಧಾನದಿಂದ ಕೇಳಿರಿ. ಹಿಂದೆ ವಿಂಧ್ಯ ಪರ್ವತದಲ್ಲಿ ತ್ರಿವಕ್ರನೆಂಬ ರಾಕ್ಷಸನಿದ್ದನು. ಆತನಿಗೆ ಸರ್ವಗುಣ ಸಂಪನ್ನಳು, ಸೌಂದರ್ಯವತಿಯು, ಸುಲಕ್ಷಣೆಯೂ ಸುಶ್ರೋಣಿಯೂ ಆದ ಸುಶೀಲ ಎಂಬ ಮಡದಿಯಿದ್ದಳು. ಒಮ್ಮೆ ಸುವೇಶೆಯು, ಮನೋಹರವಾದ ಕಿರುನಗೆಯುಳ್ಳವಳು, ವಿಲಾಸವತಿಯೂ ಆದ ಆ ಮನೋಹರಾಂಗಿಯು ವಿಂಧ್ಯ ಪರ್ವತದ ತಪ್ಪಲಿನ ವನದಲ್ಲಿ ಸಂಚರಿಸುತ್ತಿದ್ದಳು. ಆ ವನದಲ್ಲಿ ವೇದಾಧ್ಯಯನ ನಿರತನಾದ ಶುಚಿ ಎಂಬ ಮಹಾಮುನಿಯು ತಪಸ್ಸಮಾಧಿಯಲ್ಲಿ ಮಗ್ನನಾಗಿದ್ದನು. ಆ ವರವರ್ಣಿನಿಯು ಆ ವನದಲ್ಲಿ ಸಂಚರಿಸುತ್ತಲೇ ಆತನ ಆಶ್ರಮವನ್ನು ಪ್ರವೇಶಿಸಿದಳು. ಆ ಮುನಿಯು ಅವಳನ್ನು ಕಂಡು ಮೋಹಗೊಂಡು ಧೈರ್ಯಚ್ಯುತನಾಗಿ ಅವಳ ಬಳಿಗೆ ಬಂದು ಹೀಗೆಂದನು. ಶುಚಿಯು ಹೇಳುತ್ತಾನೆ, ಎಲವು ಲಲನೆಯೇ, ನಿನಗೆ ಸ್ವಾಗತವು. ಎಲೆ ಶುಚಿಸ್ಮಿತೆ, ನೀನು ಯಾರ ಮಡದಿ? ಭಯಂಕರವಾದ ಈ ಕಾಡಿಗೆ ಬರಲು ಕಾರಣವೇನು? ಎಲವು ವರಾರೋಹಿಯೇ, ನೀನು ತುಂಬ ಬಳಲಿರುವೆ. ಈ ನನ್ನ ಪರ್ಣಶಾಲೆಯಲ್ಲಿ ವಿಶ್ರಮಿಸಿಕೋ. ಇಂತು ಹೇಳಲ್ಪಟ್ಟ ಆ ಸುಶ್ರೋಣಿಯು ಆ ಮುನಿಯನ್ನು ಕುರಿತು, ಮುನಿಯೇ, ನಾನು ತ್ರಿವಕ್ರ ರಾಕ್ಷಸನ ಮಡದಿ. ನನ್ನ ಹೆಸರು ಸುಶೀಲೆ. ಹೂವನ್ನು ಬಿಡಿಸಬಯಸಿ ಈ ವನಕ್ಕೆ ಬಂದೆನು. ಎಲೈ ಮುನಿಯೇ, ಅಪುತ್ರಳಾದ ನಾನು ಪುತ್ರಾರ್ಥಿಯಾದ ನನ್ನ ಪತಿಯ ಪ್ರೇರಣೆಯಿಂದ ತಮ್ಮನ್ನು ಸೇವಿಸಿ ಪುತ್ರನನ್ನು ಪಡೆಯಲು ನಿಮ್ಮ ಬಳಿಗೆ ಬಂದಿರುವೆನು. ನನ್ನಲ್ಲಿ ದಯತೋರಿ ಪುತ್ರನನ್ನು ಅನುಗ್ರಹಿಸು ಎಂದು ಬೇಡಿದಳು. ಇಂತು ಬೇಡಿದ ಆ ಸುಶೀಲೆಯನ್ನು ಕುರಿತು ಆ ಮುನಿಯು ಹೇಳುತ್ತಾನೆ, ಅಂದರೆ ಶುಚಿಯು ಹೇಳುತ್ತಾನೆ, ಎಲೆ ಸುಶೀಲೆ, ನಿನ್ನನ್ನು ಕಂಡು ನನಗೂ ಅನುರಾಗ ಉಂಟಾಗಿರುವುದು. ನನ್ನ ಇಷ್ಟಾರ್ಥ ಸುಧಾ ಸಮುದ್ರವನ್ನು ನೀನು ಪೂರ್ತಿ ಮಾಡು. ಹೀಗೆ ನುಡಿದು ಆ ಮುನಿಯು ಅವಳೊಂದಿಗೆ 3 ದಿನಗಳು ಕ್ರೀಡಿಸಿದನು. ಬಳಿಕ ತೃಪ್ತನಾದ ಶುಚಿಯು ಸುಂದರಿಯಾದ ಆ ಸುಶೀಲೆಯನ್ನು ಕುರಿತು, ಸುಶೀಲೆ, ನಿನ್ನ ಉದರದಲ್ಲಿ ಮಹಾಪರಾಕ್ರಮಿಯೋರ್ವನು ಜನಿಸಿ ಕಪಾಲಾಭರಣನೆಂಬ ಹೆಸರನ್ನು ಪಡೆಯುವನು. ಅವನು ಬಹುಕಾಲ ರಾಜ್ಯವನ್ನು ಪಾಲಿಸುವನು ಮತ್ತು 1000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಬ್ರಹ್ಮನನ್ನು ಸಂತೋಷಗೊಳಿಸಿ ಇಂದ್ರನನ್ನುಳಿದು ಮತ್ತಾರಿಂದಲೂ ಸಾವಿಲ್ಲದಂತೆ ಆತನಿಂದ ವರವನ್ನು ಪಡೆದು ಇಂದ್ರನಿಗೆ ಸಮನಾಗಿ ಬಾಳುವನು ಎಂದು ಹೇಳಿ ಶಿವಪುರಿಯಾದ ಕಾಶಿಪಟ್ಟಣಕ್ಕೆ ತೆರಳಿದನು. ಬಳಿಕ ಸುಶೀಲೆಯು ಕಾಲಕ್ರಮದಲ್ಲಿ ಕಪಾಲಾಭರಣನೆಂಬ ಮಗನನ್ನು ಹಡೆದಳು. ಇಂದ್ರನು ಆತನನ್ನು ಯುದ್ಧದಲ್ಲಿ ತನ್ನ ವಜ್ರಾಯುಧದಿಂದ ಸಂಹರಿಸಿದನು. ಎಲೈ ದ್ವಿಜರೆ, ಮುನಿಯಾದ ಶುಚಿಯ ಬೀಜೋತ್ಪನ್ನನಾದ ಅವನನ್ನು ಕೊಂದುದರಿಂದ ಬ್ರಹ್ಮಹತ್ಯೆಯು ಇಂದ್ರನನ್ನು ಕಾಡತೊಡಗಿತು. ಇಂದ್ರನು ಭಯಾಕುಲನಾಗಿ 3 ಲೋಕಗಳಲ್ಲೆಲ್ಲ ಅಲೆದನು. ಬ್ರಹ್ಮಹತ್ಯೆಯು ಆತನನ್ನು ಬಿಡದೆಯೇ ಬೆನ್ನಟ್ಟಿ ಓಡಿತು. ಇದರಿಂದ ಬಹಳವಾಗಿ ಸಂತಾಪಗೊಂಡ ಇಂದ್ರನು ಬ್ರಹ್ಮನ ಸಭೆಗೆ ಹೋಗಿ, ಭಗವನ್, ಭೀಷಣವಾದ ಈ ಬ್ರಹ್ಮಹತ್ಯೆಯು ನನ್ನನ್ನು ಬಹಳವಾಗಿ ಪೀಡಿಸುತ್ತಿದೆ. ಓ ಲೋಕನಾಥ, ಇದರ ವಿಮೋಚನೆಯ ಬಗೆಯನ್ನು ಅರುಹು ಎಂದು ಮೊರೆಯಿಟ್ಟನು. ಬ್ರಹ್ಮದೇವನು ದಿವಸ್ಪತಿಯಾದ ಆ ಮಹೇಂದ್ರನನ್ನು ಕುರಿತು, ಎಲೈ ಇಂದ್ರನೇ, ಗಂಧಮಾದನ ಪರ್ವತದ ಮೇಲಿರುವ ಸೀತಾಕುಂಡವೆಂಬ ತೀರ್ಥಕ್ಕೆ ಹೋಗಿ ಅಲ್ಲಿ ಯಾಗಗಳಿಂದ ಪರಮೇಶ್ವರನನ್ನು ಸಂತೋಷಗೊಳಿಸು. ಸರ್ವ ಪಾಪಗಳನ್ನು ನಾಶಪಡಿಸುವ ಆ ಕುಂಡದಲ್ಲಿ ಸ್ನಾನ ಮಾಡು. ಅದರಿಂದ ಬ್ರಹ್ಮಹತ್ಯೆಯು ತೊಲಗುವುದು, ನೀನು ಶುದ್ಧನಾಗುವೆ. ಮಹೇಂದ್ರ, ಹೀಗೆ ಮಾಡಿದರೆ ನೀನು ಸಮಸ್ತ ದುಃಖಗಳಿಂದಲೂ ಬಿಡುಗಡೆ ಹೊಂದಿ ಮತ್ತೆ ದೇವರಾಜ್ಯವನ್ನು ಹೊಂದುವೆ. ಸೀತಾಕುಂಡವು ಸಕಲ ಪಾತಕಗಳನ್ನು ಸಕಲ ದುಃಖಗಳನ್ನು ತೊಲಗಿಸುವಂತಹುದು, ಅಮೃತಮಯವಾದುದು, ಮುಕ್ತಿಯನ್ನು ನೀಡುವುದು, ದಾರಿದ್ರ್ಯವನ್ನು ನೀಗುವುದು, ಧನ ಧಾನ್ಯಗಳನ್ನು ಕೊಡುವಂತಹುದು, ಪರಿಶುದ್ಧವಾದುದು, ವೈಕುಂಠಾದಿ ಪುಣ್ಯ ಲೋಕಗಳನ್ನು ಒದಗಿಸುವುದು. ಎಲೈ ವೃತ್ರಘಾತಿಯಾದ ಇಂದ್ರನೇ, ಆದುದರಿಂದ ನೀನಲ್ಲಿ ಯಾಗವನ್ನು ಮಾಡು ಎಂದುತ್ತರವೀಯಲು ಸುರರಾಜನು ಗಂಧಮಾದನಕ್ಕೆ ಹೋಗಿ ಸೀತಾಕುಂಡದಲ್ಲಿ ಸ್ನಾನ ಮಾಡಿ ಅದರ ಬಳಿ ಯಾಗಗಳನ್ನು ಮಾಡಿ
ಬಳಿಕ ಬ್ರಹ್ಮಹತ್ಯೆಯಿಂದ ಮುಕ್ತನಾಗಿ ನಿಜ ಪುರಕ್ಕೆ ತೆರಳಿದನು. ಅಯ್ಯ ಬ್ರಾಹ್ಮಣರುಗಳಿರ, ಸೀತಾಕುಂಡವು ಎಂತಹ ಮಹಿಮೆಯುಳ್ಳದ್ದು! ಸೀತೆಯು ಶ್ರೀರಾಮಚಂದ್ರನಿಗೆ ನಂಬಿಕೆಯನ್ನು ಉಂಟು ಮಾಡುವುದಕ್ಕಾಗಿ ಅಗ್ನಿಯನ್ನು ಪ್ರವೇಶಿಸಿ ಸರ್ವಾಂಗ ಶೋಭಿತಳಾಗಿ ಮತ್ತೆ ಹೊರಕ್ಕೆ ಬಂದು ಲೋಕರಕ್ಷಾರ್ಥವಾಗಿ ತನ್ನ ಹೆಸರಿನಿಂದೊಂದು ಸರೋವರವನ್ನೇ ಏರ್ಪಡಿಸಿ ಮೊದಲು ತಾನು ಸ್ನಾನ ಮಾಡಿದಳು. ಆದುದರಿಂದ ಅದು ಸೀತಾ ಸರೋವರವೆಂದು ಖ್ಯಾತಿಗೊಂಡಿತು. ಅದರಲ್ಲಿ ಸ್ನಾನ ಮಾಡುವವನು ಸಮಸ್ತ ಇಷ್ಟಾರ್ಥಗಳನ್ನು ಹೊಂದುವನು. ಎಲೈ ದ್ವಿಜಶ್ರೇಷ್ಠರೇ, ಅದರಲ್ಲಿ ಆಚಮನ ಮಾಡಿ ಬಹುವಿಧ ದಾನಗಳನ್ನು ಮಾಡಿ ಬಹುದಕ್ಷಿಣಗಳಿಂದ ಯಜ್ಞಗಳನ್ನು ಮಾಡುವ ನರನು ಪರಮೇಶ್ವರನ ಲೋಕವನ್ನೇ ಹೊಂದುತ್ತಾನೆ. ಓ ಮುನೀಂದ್ರರೇ, ಇಂತು ನಿಮಗೆ ಹೇಳಿದ ಈ ಸೀತಾ ಸರೋವರದ ವೈಭವವನ್ನು ಕೇಳುವವನು ಓದುವವನು ಈ ಲೋಕದಲ್ಲಿ ಸಕಲ ಭೋಗಗಳನ್ನು ಅನುಭವಿಸಿ ಪರಲೋಕದಲ್ಲಿಯೂ ಸುಖಪಡುತ್ತಾನೆ. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಸೇತು ಮಹಾತ್ಮ್ಯದಲ್ಲಿ ಸೀತಾ ಸರೋವರ ಪ್ರಶಂಸೆ, ಇಂದ್ರನ ಬ್ರಹ್ಮಹತ್ಯಾ ವಿಮೋಕ್ಷಣವೆಂಬ 11ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.